ನಾನು ಫಸ್ಟ್ ಟೈಮು ಟ್ರೆಂಡ್ಸ್ಗೆ ಹೋಗ್ತಿರೋವಂಥದ್ದು. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು 8 ಗಂಟೆ ಆಗಿತ್ತು. ನಾನು ನನ್ನ ಫ್ರೆಂಡು ಟ್ರೆಂಡ್ಸ್ಗೆ ಹೋಗ್ತಾಯಿದ್ದೆ ಇವತ್ತು. ಯಾಕೆ ಏನು ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಇವತ್ತು ಒಂದು ರಿವೀಲ್ ಮಾಡೋದಿದೆ. ಸೊ ಹಾಗಾಗಿ ಕೊನೆವರೆಗೂ ನೀವು ವಿಡಿಯೋ ನೋಡಿದ್ರೆ ಖಂಡಿತ ನಾನು ರಿವೀಲ್ ಮಾಡ್ತೀನಿ ಯಾಕೆ ಏನು ನಾನು ಟ್ರೆಂಡ್ಸ್ಗೆ ಹೋಗಿ ಬಟ್ಟೆ ತೆಗಿಯೋಕ್ಕೆ ಹೋಗ್ತಿರುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಆಲ್ರೆಡಿ 8 ಗಂಟೆ ಆಗಿತ್ತು, ಈಗ ಹೊರಟಿದ್ದೀವಿ. ಇನ್ನು ನಮ್ಮ ಮನೆ ಹತ್ರ ಇಂದ ಹಿಡಿದು ಶಿರಾಗೇಟಲ್ಲಿ ಟ್ರೆಂಡ್ಸ್ ಇದೆ. ಸೊ ಅಲ್ಲಿಗೇನು ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇನೆ. ಯಲ್ಲಾಪುರ ಬಸ್ ಸ್ಟ್ಯಾಂಡಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ, ನಮ್ಮದು ಬಟ್ಟೆ ಶಾಪ್ ಇದೆಯಲ್ಲ. ಸೊ ಹಾಗಾಗಿ ನಾನು ಟ್ರೆಂಡ್ಸ್ಗೆ ಯಾವತ್ತೂ ಹೋಗಿಲ್ಲ. ಯಾಕೆಂದರೆ ರೀಸನ್ ಇಷ್ಟೇನೆ, ಮೊದಲೆಲ್ಲ ಟ್ರೆಂಡ್ಸ್ಗೆ ಹೋಗೋಷ್ಟು ನಾವು ಬೆಂಗಳೂರಲ್ಲಿ ಏನಿರಲಿಲ್ಲ. ಒಂದು ಶಾಪಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊತಿದ್ವಿ. ಇನ್ನು 5 ವರ್ಷದಿಂದ ನಾನು ಬಟ್ಟೆ ಶಾಪು ಮಾಡಿರೋದ್ರಿಂದ ಟ್ರೆಂಡ್ಸ್ಗೆ ಹೋಗೋಂಥ ಒಂದು ಇದು ಬಂದಿರಲಿಲ್ಲ. ಸೊ ಇವತ್ತು ಹೊರಟಿದ್ದೀವಿ. ನನ್ನ ಫ್ರೆಂಡ್ ಬಾ ಹೋಗೋಣ ಅಂತೇಳಿ ಕರ್ಕೊಂಡೋಗಿದ್ದಾಳೆ. ಅವಳು ಮಸ್ತ್ ಹೋಗ್ತಾಳಂತೆ ಟ್ರೆಂಡ್ಸ್ಗೆಲ್ಲ. ನೋಡಿದೆ ಟ್ರೆಂಡ್ಸು. ಸೊ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲೇ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ಸೊ ಇನ್ನೇನು ಈಗ ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀನಿ ನೋಡಿ ನಾನು. ಸೊ ನನಗೆ ಒಂಥರ ಅಲ್ಲೆಲ್ಲ ನೋಡಿಬಿಟ್ಟು ತುಂಬಾ ಶಾಕ್ ಆಯಿತು. ಏನಂತಂದರೆ ಟ್ರೆಂಡ್ಸಲ್ಲಿ ಎಲ್ಲ ಐಟಮು ನಮ್ಮ ಥರನೇ ಹಾಕ್ತಾರೆ ಅವರು ಕೂಡ. ಅಂದರೆ ಅವಾಸ ಬ್ರ್ಯಾಂಡು, ಈ ಥರ ಫ್ಯೂಸನ್ನು, ಈ ಥರ ಬ್ರ್ಯಾಂಡ್ಸ್ ಎಲ್ಲ ಹಾಕ್ತಾರೆ. ಸೊ ನಾನು ಶಾಪಿಗೆ ಅದೇ ಬ್ರ್ಯಾಂಡ್ನೇ ಹಾಕ್ತೀನಿ. ಆದರೂ ಕೂಡ ಟ್ರೆಂಡ್ಸಲ್ಲಿ ನೋಡಿದಾಗ ಕಸ್ಟಮರ್ಗಳು ಅದನ್ನು ನೋಡಿ, ಓ ತುಂಬ ಚೆನ್ನಾಗಿದೆ, ಇದು ಟ್ರೆಂಡ್ಸ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಐಟಮ್ ಅಂತೇಳಿ ಪರ್ಚೇಸ್ ಮಾಡ್ತಾರೆ. ಸೊ ನಾವು ಅದೇ ಐಟಮ್ ಅಂಗಡಿಗೆ ಹಾಕಿದಾಗ ಏನು ಅಂದ್ಕೊಳ್ತಾರೆ ಅಂದರೆ, ಇದು ನಾರ್ಮಲ್ ಶಾಪು, ಇಲ್ಲೇನಷ್ಟು ಕ್ವಾಲಿಟಿ ಇರಲ್ಲ ಅಂತ ಅಂದ್ಕೊಳ್ತಾರೆ. ಖಂಡಿತ ಸೇಮ್ ಕ್ವಾಲಿಟಿನೇ ನಾನು ಕೂಡ ಹಾಕೋದು. ಸೊ ನೋಡಿ, ಇದೆಲ್ಲ ಬ್ರ್ಯಾಂಡ್ಸು ನಾನು ಹಾಕ್ತೀನಿ. ಇವಾಗ ಇಲ್ಲೇನು ಹೊಸ ಬ್ರ್ಯಾಂಡ್ ತೋರಿಸ್ತಾ ಇದ್ದೀನಿ ಅದೆಲ್ಲ. ಸೊ ಒಂದೊಂದು ಹಾಕ್ತೀವಿ, ಒಂದೊಂದು ಹಾಕಲ್ಲ ಅಷ್ಟೇನೆ. ನೋಡಿ ಇದೆಲ್ಲ ಹಾಕ್ತೀನಿ ನಾನು. ಆ್ಯಕ್ಚುಲಿ ಇವತ್ತು ನಾನು ತೊಗೊಳಕ್ಕೆ ಬಂದಿರುವಂಥದ್ದು ಒಂದು ಜೀನ್ಸ್ ಬೇಕಿತ್ತು. ಇದು ಆಲ್ರೆಡಿ ನಾನು 6-7 ವರ್ಷದಿಂದ ನಾನು ಜೀನ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ನಾನು ಜೀನ್ಸ್ ಹಾಕಬೇಕಂತ ಅನಿಸಿದೆ. ಹಾಗಾಗಿ ಜೀನ್ಸ್ ತೊಗೊಂಡು ಒಂದು ಮೇಲೆ ಒಂದು ಟಾಪ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಆ ಟಾಪ್ಸ್ ಎಲ್ಲ ನೋಡ್ತಾ ಇದ್ದೆ ಸುಮ್ಮನೆ ಹಾಗೆ. ನಮ್ಮ ಶಾಪಲ್ಲಿ ಇದೆಲ್ಲ ಸಿಗುತ್ತಲ್ಲ, ಸೊ ಇಲ್ಲಿ ಕೂಡ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲಿ MRP ಬಂದ್ಬಿಟ್ಟು 700 ಇತ್ತು. ಸೊ ಅದನ್ನು 700ಗೆ ಕೊಡ್ತಾರಂತವರು. ನಾವೆಷ್ಟು ಕೊಡ್ತೀವಿ ಗೊತ್ತಾ? ಇದನ್ನು 350ಗೆ ಸೇಲ್ ಮಾಡ್ತೀವಿ. ಖಂಡಿತ ಸುಳ್ಳು ಹೇಳ್ತಿಲ್ಲ ನಾನು. ಇದೇ ಬ್ರ್ಯಾಂಡೇನೇ, ಇದೇ ಐಟಮ್ನೇ. ಆ ರೀತಿ ಅವ್ರು ಏನಂದರೆ, ಟ್ರೆಂಡ್ಸು ಅಂತಂದರೆ ಎಲ್ಲ ಜಾಸ್ತಿ ಬಂಡವಾಳ ಹಾಕಿರ್ತಾರಲ್ವ, ಬಾಡಿಗೆಗಳು ಅದೆಲ್ಲ ಕಟ್ಟಬೇಕಲ್ವ. ಸೊ ಹಾಗಾಗಿ ಅವರು ಜಾಸ್ತಿ ಲಾಭ ಇಟ್ಕೊಂಡು ಸೇಲ್ ಮಾಡ್ತಾರೆ ಅಷ್ಟೇ. ಸೊ ನಾವು ನಾರ್ಮಲ್ ಶಾಪ್ನವರೆಲ್ಲ ಕಮ್ಮಿ ಲಾಭ ಇಟ್ಕೊಂಡು ಸೇಲ್ ಮಾಡ್ತೀವಿ. ಫಸ್ಟು ನಾನು ಈ ವೈಟ್ ಪ್ಯಾಂಟ್ನ ನೋಡಿದೆ, ಸೈಜಸ್ ಎಲ್ಲ ನೋಡಿದೆ. ನನಗೆ ವೈಟ್ ಪ್ಯಾಂಟ್ ತೊಗೋಬೇಕನ್ನೋ ಪ್ಲ್ಯಾನಿಂಗ್ ಇತ್ತು. ಸೊ ಒಂದು ಟಾಪ್ಸ್ ಇತ್ತು ನನ್ನ ಹತ್ರ, ಮಿಂತ್ರದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಅದನ್ನ ತುಂಬ ಚೆನ್ನಾಗಿತ್ತು. ಅದಕ್ಕೆ ಮ್ಯಾಚ್ ಆಗುತ್ತೆ ಹೇಳು ಅಂತ ಹೇಳ್ಬಿಟ್ಟು ಇದನ್ನ ನಾನು ಫಸ್ಟು ನೋಡ್ತಾ ಇದ್ದೆ. ನನ್ನ ಫ್ರೆಂಡ್ ಇದ್ಕೊಂಡು, ನಿನ್ಗೆ ಯಾವ್ಯಾವ ಕಲರ್ ಬೇಕೋ ಅದನ್ನೆಲ್ಲ ತೊಗೋ, ಒಂದು ಸರಿ ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಆಯ್ತು ಹೇಳು ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿರೋದೆಲ್ಲನ ಒಂದೊಂದು ಸೈಜು, ಏಕೆಂದರೆ 6-7 ವರ್ಷದ ತೊಗೊಂಡಿರುವಂಥದ್ದಲ್ಲ, ಸೈಜ್ ಅಷ್ಟು ಗೊತ್ತಿರಲಿಲ್ಲ. 32, 34 ಎರಡು ತೊಗೊಂಡ್ವಿ. 36 ಎಲ್ಲ ತುಂಬ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು 32 ತೊಗೊಳ್ಳಿಲ್ಲ, 34, 36 ತೊಗೊಂಡ್ವಿ. ಸೊ ನೋಡೋಣ ಅಂಥೇಳಿ ಎಲ್ಲದರಲ್ಲೂ ಒಂದೊಂದು ಕಲರ್ ತಗೊಂಡ್ವಿ. ಪ್ರೈಸ್ ಎಲ್ಲ ಜೋರಾಗಿ ಇತ್ತು ಬಿಡಿ ಟ್ರೆಂಡ್ಸಲ್ಲಿ. ಈ ಬ್ಲೂ ಕಲರ್ ಪ್ಯಾಂಟ್ಸ್ ಎಲ್ಲ 17 ಏನೋ ಇತ್ತು. ಮತ್ತು ಈ ಥರ ಒಂದು ನೀಲಿ ಕಲರ್ ಇದೆಯಲ್ಲ, ಅದೇ ನೆವಿ ಬ್ಲೂ, ಆ ಕಲರ್ ಬಂದುಬಿಟ್ಟು 1100 ಏನೋ ಇತ್ತು. ಇಲ್ಲಿ ಪರವಾಗಿಲ್ಲ ಅಂಥೇಳಿ ಎಲ್ಲ ಒಂದು ಟಾಪನ್ನು, ಒಂದು ಜೀನ್ಸ್ ಟಾಪು ತೊಗೊಂಡ್ವಿ. ಅದನ್ನು ನಾನು ಎಲ್ಲಿ ಹಾಕ್ಕೊಳ್ತೀನಿ, ಎಲ್ಲಿ ವಿಡಿಯೋ ಮಾಡ್ತೀನಿ ಅಂತ ನೀವು ದಿನನಿತ್ಯ ವಿಡಿಯೋ ನೋಡ್ತಾ ಹೋದರೆ ಖಂಡಿತ ಅದನ್ನು ಹಾಕ್ಕೊಂಡಿರೋದು ನಾನು ತೋರಿಸ್ತೀನಿ. ಈಗ ಇನ್ನೇನು ಹೊರ್ಗಡೆ ಬಂದು ರೋಡ್ ಈಚೆ ಒಂದು ವಿಡಿಯೋ ಮಾಡ್ಕೊಂಡು ನೋಡಿ, ಅಷ್ಟು ದೊಡ್ಡ ಟ್ರೆಂಡ್ಸ್ ಇದೆ ನಮ್ಮ ಒಂದು ತುಮಕೂರಲ್ಲಿ. ಇನ್ನು ಅದೆಲ್ಲ ಆದಮೇಲೆ ಫೈನಲಿ ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನ ನಾವು ಟ್ರೆಂಡ್ಸ್ಗೆ ಹೋಗಿದ್ವಿ. ಇದು ಮಧ್ಯಾಹ್ನದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಾನು ಪಾರ್ಲರ್ಗೆ ಹೋಗಬೇಕಿತ್ತು. ಅದನ್ನೇ ಹೇಳಿದ್ನಲ್ಲ ನಿಮಗೆ, ನಾವೆಲ್ಲ ಒಂದು ಕಡೆ ಹೋಗ್ತಾ ಇದ್ದೀವಿ ಅಂತ. ಅದನ್ನು ನಾನು ಖಂಡಿತ ಹೇಳ್ತೀನಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು. 3 ದಿನ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಸೊ ಇನ್ನು ಫೈನಲಿ ಇಲ್ಲಿ ಒಂದು ಹೈಡ್ರಾ ಫೇಶಿಯಲ್ ಮಾಡಿಸೋಣ ಅಂತ ಬಂದೆ.
ಈ ಹೈಡ್ರಾ ಫೇಶಿಯಲ್ ಮಿಷನ್ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ನಮ್ಮ ತುಮಕೂರು ಯಲ್ಲಾಪುರ ಬಸ್ ಸ್ಟ್ಯಾಂಡಲ್ಲಿದೆ. ಸೊ ಜನನಿ ಬ್ಯೂಟಿ ಪಾರ್ಲರ್ ಅಂತ ಹೇಳ್ಬಿಟ್ಟು ಇವರು ತುಂಬ ವರ್ಷದಿಂದ ಎಕ್ಸ್ಪೀರಿಯೆನ್ಸಿಂದ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಮೊದಲೆಲ್ಲ ಇವ್ರ ಹತ್ರನೇ ಮಾಡಿಸ್ತಾ ಇದ್ದೆ ಫೇಶಿಯಲ್ ಎಲ್ಲ. ಸೊ ಈ ಸರಿ ನಾನು ಹೈಡ್ರಾ ಫೇಶಿಯಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವ್ರ ಹತ್ರ ನಾನು ಹೋದೆ. ಫಸ್ಟು ಫೋನ್ ಮಾಡಿದೆ ನಾನು, ಈ ರೀತಿ ಹೈಡ್ರಾ ಫೇಶಿಯಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅವ್ರು ಇದ್ಕೊಂಡು ಮೊದಲೇ ಆರ್ಡ್ರ್ ಕೊಡಬೇಕಿತ್ತು, ಬುಕ್ ಮಾಡ್ಕೋಬೇಕಿತ್ತು ಅಂತ ಹೇಳಿದರು. ಸೊ ನಾನೆಲ್ಲ ಹೋಗ್ತಾಯಿದ್ದೀನಿ ಮೇಡಮ್, ಬೇಗ ಮಾಡಿಕೊಡಿ ಒಂಚೂರು ಅಂತ ಕೇಳಿದೆ. ಅವ್ರು ಆಯಿತು ಬಾ ಅಂತ ಹೇಳ್ಬಿಟ್ಟು ಪಾಪ ಸಡನ್ನಾಗೇ 1:15 ಟೈಮ್ ಫಿಕ್ಸ್ ಮಾಡಿದರು. 1:15 ಹೋದೆ ನಾನು. ಪಾಪ ಹೋದ ತಕ್ಷಣ ಬಂದು ಮಾಡಿಕೊಟ್ರು. ತುಂಬ ಚೆನ್ನಾಗಿ ಹೈಡ್ರಾ ಫೇಶಿಯಲ್ ಮಾಡಿಕೊಟ್ರು. ಗ್ಲೋಯಿಂಗ್ ಕೂಡ ಅಷ್ಟೇ ಬಂದಿದೆ ಬಿಡಿ ನನಗೆ. ನಿಮ್ಗೆ ಯಾರಿಗಾದರೂ ಬೇಕಂದರೆ ನೋಡಿ, ಜನನಿ ಬ್ಯೂಟಿ ಪಾರ್ಲರ್ ಅಂತ ತುಂಬ ಜನನೇ ಹೋಗ್ತಾರೆ ಬಿಡಿ ಅವ್ರ ಪಾರ್ಲರ್ಗೆ. ಈ ರೀತಿ ಇದೆ ಅವ್ರ ಪಾರ್ಲರು. ಎಲ್ಲ ಸರ್ವಿಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಮೇಕಪ್ಸು ಎಲ್ಲ ಮಾಡ್ತಾರೆ ಅವರು. ಮತ್ತು ಫೇಶಿಯಲ್ ಮಾಡ್ತಾರೆ, ಏರ್ ಕಟಿಂಗ್ ಮಾಡ್ತಾರೆ, ಎಲ್ಲ ಇದೆ. ಪ್ರೊಫೆಷ್ನಲ್ ಮೇಕಪ್ ಆಗಿರ್ಬೋದು, ಒಂದು ಯಾವುದೇ ಆಗಲಿ ಇರುತ್ತೆ. ಸೊ ನಂದು ಹೈಡ್ರಾ ಫೇಶಿಯಲ್ ಮುಗಿದ ತಕ್ಷಣವೇ ನಾನು ಏರ್ ಕಟ್ ಮಾಡಿಸ್ಬೇಕಿತ್ತು. ಏರು ತುಂಬ ಲೆಂತ್ ಆಗಿಬಿಟ್ಟಿತ್ತು. ಎಲ್ಲರೂ ಕೂಡ ತುಂಬ ಲೆಂತ್ ಇದೆ ಅಂತ ಹೇಳ್ತಲೇ ಇದ್ದರು. ಸೊ ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡಿಸೋಣ ಅಂಥೇಳಿ 2 ಇಂಚಷ್ಟು ಕಟ್ ಮಾಡಿಸ್ದೆ ಅವತ್ತು. ಸೊ ಅದನ್ನು ಕೂಡ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಬಿಡಿ. ಸಖತ್ತಾಗಿ ಮಾಡ್ತಾರೆ. ಇದೆ ನೋಡಿ ಅವ್ರ ಪಾರ್ಲರು. ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಅವ್ರ ತಾಯಿ ಮಗಳು ಇಬ್ಬರು ಮಾಡ್ತಾರೆ ಇದೇ ಕೆಲಸನ. ಸೊ ಯಾರಾದರೂ ಅಲ್ಲಿಗೆ ಭೇಟಿ ನೀಡಬೇಕು ಅಂತಂದರೆ ಖಂಡಿತ ಹೋಗಬಹುದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏರ್ ನಂದು. ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸಖತ್ ಇಷ್ಟ ಆಯಿತು ನೋಡಿ, ಏನು ಸಖತ್ತಾಗಿದೆ ಏರು ಶೈನಿಂಗಲ್ಲಿ. ನಾನಂದರೆ 1 ವರ್ಷ ಆಗಿತ್ತು ನಾನು ಆಲ್ರೆಡಿ ಇದು ಮಾಡಿಸ್ಕೊಂಡಿದ್ದೆ, ಏನು ಸ್ಟ್ರೈಟ್ನಿಂಗು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ. ಅದು ನಾನು ಬೆಂಗಳೂರಲ್ಲಿ ಸರ್ವಿಸ್ ತೊಗೊಂಡಿದ್ದೆ. ಸೊ 1 ವರ್ಷದಿಂದ ನಾನು ಏರ್ ಕಟ್ಟಿಂಗು ಮಾಡಿಸಿರಲಿಲ್ಲ, ಪಾರ್ಲರ್ಗೂ ನಾನು ಹೋಗಿರಲಿಲ್ಲ ಏರ್ ಬಗ್ಗೆ ಮಾಡ್ಸೋಕ್ಕೆ. ಸೊ ಹಾಗಾಗಿ ನಾನು ಫೈನಲಿ ಇವತ್ತು ಮಾಡಿಸ್ಬೇಕಂತ ಅನ್ನಿಸ್ತು. ಏಕೆಂದರೆ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಏರ್ ವಾಶ್ ಮಾಡೋದಾಗಿರ್ಬೋದು, ಶಾಂಪೆಲ್ಲ ಹಾಕಿ ವಾಶ್ ಮಾಡೋದಾಗಿರ್ಬೋದು, ಈ ರೀತಿ ನನಗೆ ತಲೆ ಹಾರ್ತಾ ಇರಲಿಲ್ಲ ಬೇಗ. ಈಗಲೂ ಹಾರಲ್ಲ ಬಿಡಿ, ಕಟ್ ಮಾಡಿದ ತಕ್ಷಣ ಏನು ಸಣ್ಣ ಆಗಲ್ಲ ಕೂದಲು. ಸೊ ಹಾಗಾಗಿ ಹೋಗಿದ್ದೆ ಮಾಡಿಸ್ಕೋಬೇಡ ಅಂಥೇಳಿ. ನಂಬರ್ ಕೂಡ ಹಾಕಿರ್ತಾರೆ. ತುಮಕೂರು ಯಲ್ಲಾಪುರ ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡಲ್ಲೇ ಇರುತ್ತೆ. ತುಮಕೂರಿಗೆ ಹೋಗ್ತಾ ಲೆಫ್ಟ್ ಸೈಡಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಇದೆ. ನಾವು ಮಧುಗಿರಿಂದ ಬರ್ತಾ ನಮಗೆ ರೈಟ್ ಸೈಡ್ ಸಿಗುತ್ತೆ ಪಾರ್ಲರು, ಬಸ್ ಸ್ಟ್ಯಾಂಡಲ್ಲೇ. ಜನನಿ ಬ್ಯೂಟಿ ಪಾರ್ಲರ್ ಅಂತೇಳಿ 2nd ಫ್ಲೋರಲ್ಲಿದೆ ಇದು. ನಾವು ಆರಾಮಾಗಿ ನಂಬರ್ನ ಹಾಕಿರ್ತಾರೆ, ಕಾಂಟ್ಯಾಕ್ಟ್ ಮಾಡ್ಬೋದು ನೀವೆಲ್ಲ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ ಒಡವೆ, ಬ್ರೈಡಲ್ ಒಡವೆಗಳಾಗಿರ್ಬೋದು, ಬಾಡಿಗೆ ಎಲ್ಲ ಸಿಗುತ್ತೆ ಇವ್ರ ಹತ್ರ. ಸೊ ಮೇಕಪ್ಗೆ ಯಾರಾದರೂ ಬುಕ್ ಮಾಡಬೇಕು ಅಂತಂದರೆ ಧಾರಾಳ ಬುಕ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಯಾರಿಗಾದ್ರೂ ಬೇಕಂದರೆ ಹೋಗಿ. ನನಗೆ ಅವ್ರ ಪರಿಚಯ ಇದ್ದರು, ವಿಡಿಯೋ ಮಾಡ್ಕೋಬೋದಾ ಅಂತ ಕೇಳಿದ್ದಕ್ಕೆ ಅವರೇ ವಿಡಿಯೋ ಶೂಟ್ ಮಾಡಿ ಎಲ್ಲ ನನಗೆ ಶೇರ್ ಮಾಡಿದರು. ಸೊ ಹಾಗಾಗಿ ಅವ್ರ ಬಗ್ಗೆ ಹೇಳ್ತಿರುವಂಥದ್ದು ಅಷ್ಟೇನೆ. ಸೊ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಅವರು ಏನು ಪ್ರೈಸ್ ತೊಗೊಳ್ತಾರೆ ಅನ್ನೋದಾದರೆ ನೀವು ಅಲ್ಲಿ ಹೋದರೆ ನಿಮಗೆ ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡ್ತಾರೆ. ಸೊ ಯಾಕೆಂದರೆ ನನಗೆ ಯಾವುದೇ ಒಂದು ಪ್ರೈಸ್ನ ಹೇಳ್ಬಾರ್ದು ಅಂತ ಏನಿಲ್ಲ. ಸೊ ಒಂದೊಂದು ಥರ ಪ್ರೈಸಸ್ ಇರುತ್ತಲ್ವ. ಸೊ ಹಾಗಾಗಿ ಇನ್ನು ನೋಡಿ ಒಂದೊಂದೇ ಅಲ್ಲೊಂದು ವಿಡಿಯೋಗಳ ಈ ರೀತಿ ನಾನು ಮಾಡಿದ್ದೀನಿ. ಅವರು ಮುಖಕ್ಕೆ ಒಂದು ಮಾಸ್ಕ್ ಕೂಡ ಹಾಕಿದರು ನನಗೆ, ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ಹಾಕಿಬಿಟ್ಟು ಮುಖಕ್ಕೆ ತುಂಬ ಚೆನ್ನಾಗಿ ಎಲ್ಲ ಒಂದು 10-15 ನಿಮಿಷ ಬಿಟ್ಟು ಅದನ್ನು ತೆಗೆದ್ರು. ಆಮೇಲೆ ಈ ರೀತಿ ಕೂಡ ಒಂದು ಮಿಷನ್ನು ಇದು ಮಾಡಿದರು. ಸೊ ಇದು ಹೈಡ್ರಾ ಫೇಶಿಯಲ್ಗೆಲ್ಲ ಈ ರೀತಿ ಅಂತೆ ಮಾಡೋದು. ಸೊ ನಿಜವಾಗೂ ತುಂಬ ಚೆನ್ನಾಗಿ ನನಗೆ ಗ್ಲೋಯಿಂಗ್ ಬಂದಿದೆ ಮುಖ. ಈಗ ನಾನು ಮಾಡಿಸಿದ್ದು 26ನೇ ತಾರೀಕು. ನಾವು ಹೊರಟಿರೋದು ಬಂದ್ಬಿಟ್ಟು 28ನೇ ತಾರೀಕು ಟ್ರಿಪ್ಪು. ಸೊ ಹಾಗಾಗಿ 1-2 ದಿನ ಮುಂಚೆನೇ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಾಡಿಸ್ಕೊಂಡೆ ಅದನ್ನು. ನೀವು ಕೂಡ ಸರ್ವಿಸ್ನ ತೊಗೋಬೋದು. ಫೇಶಿಯಲ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ. ಕ್ಲೀನಪ್ ಆಗಿರ್ಬೋದು, ಎಲ್ಲ ಮಾಡ್ತಾರೆ. ಮಾತ್ರ ಕ್ವಾಲಿಟಿ ಮಾತ್ರ ಪ್ರಾಡಕ್ಟ್ನೆಲ್ಲ ಚೆನ್ನಾಗಿರೋದು ಹಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಹೋಗಬೇಕು ಅಂತಂದರೆ ನಮ್ಮ ಯಲ್ಲಾಪುರದಲ್ಲಿ ನಾನು ವಿಡಿಯೋ ನೋಡಿರೋರು ಸುತ್ತಮುತ್ತ ಇರೋರೆಲ್ಲ ಆರಾಮಾಗೆ ನೀವು ಹೋಗಬಹುದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ. ಈ ರೀತಿ ಒಂದು ಪ್ಯಾಕ್ ಕೂಡ ಹಾಕಿದರು ನನಗೆ. ಇದೆಲ್ಲ ದೊಡ್ಡ ಒಂದು ಬ್ಯೂಟಿಕಲ್ಲಿ ಅಂದರೆ ಒಂದು ದೊಡ್ಡ ಪಾರ್ಲರ್ಗಳಿಗೆಲ್ಲ ಹಾಕ್ತಾರೆ. ಸೊ ಆದರೂ ಕೂಡ ಇವರು ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ನೋಡ್ಕೊ ಮುಖನ ಅಂತ ಕೊಟ್ಟರು ನನಗೆ. ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ. ನನ್ನ ಮುಖದಲ್ಲಿ ಬಂದುಬಿಟ್ಟು ಪಿಗ್ಮೆಂಟೇಷನ್ ಇದೆ, ಆದರೂ ಕೂಡ ಈ ಪಿಗ್ಮೆಂಟೇಷನ್ ಸ್ವಲ್ಪ ಕಮ್ಮಿನೇ ಕಾಣಿಸ್ತಾ ಇತ್ತು ನನಗೆ.
ಸೊ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾವು ಎಲ್ಲಿ ಹೋಗ್ತೀವಿ, ಏನು ಕತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋ ಕೂಡ ಮಾಡ್ತಾ ಇರ್ತೀನಿ. ನೀವು ಆರಾಮಾಗಿ ಡೈಲಿ ನೋಡ್ಬೋದು. ಮಿನಿಮಮ್ ಅಂದರೆ ಒಂದು 3-4 ವಿಡಿಯೋ ಬರುತ್ತೆ. ನಾವು ಎಲ್ಲಿ ಹೋಗ್ತೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಟ್ರಿಪ್ಪು ಅಂತ ಹೇಳ್ಬಿಟ್ಟು. ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.